ನೀವು ಹಂಗೆ ಮನೆಗೆ ಹೋಗ್ರಿ ಅಂತ ಅನ್ಸರಿಮೋಸ್ತಿ ಹೇಳಿದ್ರೆ ಎಲ್ಲಿ ಹೋಗ್ಬೇಕು ಅವ್ನು ಡ್ರೈವರು ಇಂಥವ್ರು ಇರ್ತಾರ ಮತ್ತೆ ಅವರಿಗೆ ಕಾನ್ಫಿಡೆನ್ಸ್ ಬರೋದಿಲ್ಲ ನಾ ಅಂಥವ್ರಿಗೆ ರಿಲೀಫ್ ಡಿನೈ ಮಾಡಿದ್ರೆ ಕೋರ್ಟ್ ಮೇಲೆ ನಂಬಿಕೆನ ಕಳ್ಕೊಂಡ್ಬಿಡ್ತಾರ ಅವ್ರು ಇದು ಹಂಗಾರೆ ಬೇರೆ ರಿಚ್ ಇರೋರಿಗೆ ದೊಡ್ಡವರಿಗೆ ಅಷ್ಟೇ ಇದು ನಮ್ಗೆಲ್ಲ ಅಲ್ಲ ಅನ್ನೋ ಫೀಲಿಂಗ್ ಬರ್ತದೆ ಅದು ದಟ್ ಅಫೆಕ್ಟ್ಸ್ ಡಿಗ್ನಿಟಿ ಆಫ್ ದ ಕೋರ್ಟ್ ಎಫಿಕಸಿ ಆಫ್ ದ ಇನ್ಸ್ಟಿಟ್ಯೂಷನ್ ಅಲ್ಲ ಏನ್ ನೀವು ಯಾವ ಸಂಸ್ಕೃತದಲ್ಲಿ ಅದ್ರ ಹೆಸರು ಅಧಿವಕ್ತ ನಿಯಮ ಅಧಿವಕ್ತ ಅಧಿನಿಯಮ ಅಂತ ಇದೆ ಹಿಂದಿಯಲ್ಲಿ ಸಂಸ್ಕೃತದ ಅಧಿವಕ್ತ ಅಂದ್ರೆ ಯಾರು ಅಂದ್ರೆ ಒಳ್ಳೆ ವಿಷಯಗಳನ್ನ ದೇವಗಣಕ್ಕೆ ಹೇಳುವವನು ಅನ್ನೋ ಅರ್ಥ ಇದೆ ಸಂಸ್ಕೃತದಲ್ಲಿ. There was a institution of advocates in Vedic period. ಎಸ್ ವೆಂಕಟರಮಯ್ಯ ಸಾಹೇಬ್ ಹೇಳ್ತಿದ್ರು ದೇವಗಣದ ಮುಂದೆ ಅಧಿವಕ್ತನು ನಾಚುತ್ತ ನಲಿಯುತ್ತ ಪಂಚಮದಲ್ಲಿ ಹೀಗೆ ವಾದ ಮಂಡಿಸಿದನು ಅನ್ನೋ ಶ್ಲೋಕ ಇದೆ. ಐ ವುಡ್ ಹ್ಯಾವ್ ಕೋಟೆಡ್ ದ ಶ್ಲೋಕ ಸಿನ್ಸ್ ನಿಮಗೆ ಸಂಸ್ಕೃತದಲ್ಲಿ ಅಷ್ಟೊಂದು ಪ್ರೊವಿಷನ್ಸ್ ಇಲ್ಲ ಅನ್ನೋದಕ್ಕೆ. What's your proposal? Give in one request, my lord. Only know the great respect, my lord. Your lordship, my lord, ask us to, my lord, take the instruction also from the management, my lord. Lord, management, my lord, actually, Lord, they have to decide it in the, my lord, board of meetings, my lord. Lord, they are asking, my lord, 2 days time, my lord, actually. Only 2 days time. ನಾವು ಆರ್ಗ್ಯೂ ಮಾಡಿದ್ ಮರ್ತು ಬಿಡಬಾರ್ದು. Lordship, my lord, said, my lord, no argument. Lord, we will not argue the case, my lord. ಎಷ್ಟು ಅಮೌಂಟ್ ಅನ್ನೋದು ಬೇಕಲ್ಲ, ಫೇರ್ ನಾಟ್ ಕೌನ್ಸಿಲ್ ಫಾರ್ ದ ಶುಗರ್ ಫ್ಯಾಕ್ಟರಿ ಇವೆಲ್ಲ ಪ್ರಾಫಿಟ್ ಮಾಡ್ಕೊಳ್ಳೋ ಎಲ್ಲ ಕೋಆಪರೇಟಿವ್ ಶುಗರ್ ಫ್ಯಾಕ್ಟರಿ ಎಲ್ಲ ಪೊಲಿಟಿಷಿಯನ್ ಗಳು ಇದ್ದಾರೆ. ಇನ್ಫ್ಯಾಕ್ಟ್ ನೋಡಿ ಐ ಡಿಸ್ಕಸ್ ವಿತ್ ನಿಮ್ಮ ಒಂದು ಅಮೌಂಟ್ ಹೇಳ್ರಿ. 81 ನಿಮ್ಮ ಎಕ್ಸ್ಪೀರಿಯನ್ಸ್ 81 82 ದಿಂದ 81 82 ದಿಂದ ಇದ್ದಾರೆ ಅವರು. ನೀವು ಹಂಗೆ ಮನೆಗೆ ಹೋಗ್ರಿ ಅಂತ ಅನ್ಸರಿಮೋಸ್ತಿ ಹೇಳಿದ್ರೆ ಎಲ್ಲಿ ಹೋಗ್ಬೇಕು ಅವ್ನು ಡ್ರೈವರು ಇಂಥವ್ರು ಇರ್ತಾರ ಮತ್ತೆ ಅವರಿಗೆ ಕಾನ್ಫಿಡೆನ್ಸ್ ಬರೋದಿಲ್ಲ ನಾ ಅಂಥವ್ರಿಗೆ ರಿಲೀಫ್ ಡಿನೈ ಮಾಡಿದ್ರೆ ಕೋರ್ಟ್ ಮೇಲೆ ನಂಬಿಕೆನ ಕಳ್ಕೊಂಡ್ಬಿಡ್ತಾರ ಅವ್ರು ಇದು ಹಂಗಾರೆ ಬೇರೆ ರಿಚ್ ಇರೋರಿಗೆ ದೊಡ್ಡವರಿಗೆ ಅಷ್ಟೇ ಇದು ನಮ್ಗೆಲ್ಲ ಅಲ್ಲ ಅನ್ನೋ ಫೀಲಿಂಗ್ ಬರ್ತದೆ ಅದು ದಟ್ ಅಫೆಕ್ಟ್ಸ್ ಡಿಗ್ನಿಟಿ ಆಫ್ ದ ಕೋರ್ಟ್ ಎಫಿಕಸಿ ಆಫ್ ದ ಇನ್ಸ್ಟಿಟ್ಯೂಷನ್. ಅಲ್ಲ ಏನ್ ನೀವು how you will settle, how much amount you will pay in addition to what you have paid. ಡಿಸಿಷನ್ ತಗೊಳ್ಳಿಕ್ಕೆ ಅಮೌಂಟ್ ಬದಲು ಸ್ವಲ್ಪ ಅದು 2 days ಟೈಮ್ ಅಂತ ಹೇಳ್ತಾರೆ. ಹೇಳ್ಬೇಕು ಏನು ಅದು ಅಮೌಂಟ್ ಬಂದಿಲ್ಲ ಅಂತ ಅದು ಇನ್ಫ್ಯಾಕ್ಟ್ ದೇ ಆರ್ ಟೆಲ್ಲಿಂಗ್ ದಟ್ ನಾಟ್ ಇಫ್ ನೆಸೆಸರಿ ನಾಟ್ ದಿ ಮೀಟಿಂಗ್ ದಲ್ಲಿ ಅವ್ರನ್ನು ಕರೆಸಿ ನಾವು ಡಿಸ್ಕಸ್ ಮಾಡಿ ಕೂಡ ನಾವು ಇದು ಮಾಡಬಹುದು ಅಂತ ಇದ್ದಾರೆ ಅಷ್ಟೇ. ಅದೆಲ್ಲ ಹೋಗ್ಲಿದ್ದು ನೀವೆಲ್ಲ ಕೋಆಪರೇಟಿವ್ ಸೊಸೈಟಿ ಶುಗರ್ ಫ್ಯಾಕ್ಟರಿ ಡೈರೆಕ್ಟರ್ಸ್ ಎಲ್ಲ ಅವರಿಗೆಲ್ಲ ಪಾಪ ಅವ್ರು ಎಲ್ಲಿ ಬಂದ್ರು only 2 days ನಿಂತ್ಕೋಕೂ ಆಗಲ್ಲ ಅವ್ರ ಮುಂದೆ ಅವರು 2 days ನೋಡಿ ಐ ಆಮ್ ರಿಕ್ವೆಸ್ಟಿಂಗ್ ನೋಡಿ ವಿತ್ ಗ್ರೇಟ್ ರೆಸ್ಪೆಕ್ಟ್ ನೋಡಿ with great ನೋಡಿ I understand ನೋಡಿ ನೀವು ಕಳಿಸಿದ ಅಮೌಂಟಿಗೆ ನಾವ್ ಹೇಳಲ್ಲ ನಾವ್ ಹೇಳಿದೀವಿ ಅಂತ ಹೇಳ್ತೀವಿ. ನಾಲ್ಕು ಕುರಿನೂ ಬರಲ್ಲ ಎಷ್ಟು ಸಾಲ ಅವರು ಬದುಕ್ಬೇಕಲ್ಲ. ಹೌದು ಮತ್ತೆ ಅದು ಕರೆಕ್ಟ್ ನೋಡಿ ಲಾರ್ಡ್ಶಿಪ್ ಸೈಡ್ ನೋಡಿ ಆಬ್ಜೆಕ್ಟ್ ಆಫ್ ಲೇಬರ್ ಲಾ ಏನಿದೆ ವಾಟ್ ಗೆಸ್ಟಾಯರ್ ಸೆಡ್ ಆಬ್ಜೆಕ್ಟ್ ಇಸ್ ಟು ಸಿ ದಟ್ ಎಲ್ಲ ಬಡವರು ಸಣ್ಣ ಸಣ್ಣ ಕೆಲಸದಲ್ಲಿ ಇರ್ತಾರ ಅವ್ರಿಗೆಲ್ಲ ಆ ಶಕ್ತಿ ಇರಲ್ಲ. ನೀವು ಫ್ಯಾಕ್ಟರಿದಲ್ಲ ನಿಮ್ಮ ತೋರ್ಸಲ್ಲ ಯಾರಿಗೂ ಅವ್ರಿಗೂ ತೋರ್ಸಲ್ಲ ನಮ್ಗೆ ನೀವು ಅಂದಾಜ್ ಎಷ್ಟಾಗ್ಬೋದು ಅಂತ ಹೇಳಿ ಮುಂದೆ ನಾವು ಟೈಮ್ ಕೊಡೋದು ಏನಾಗುತ್ತೆ ಅಂದ್ರೆ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಸಪೋಸ್ ನೀವು more competent people do not come this side actually, unfortunately. That is another malady which the institution is suffering from. Anyway, now we are asking you, suppose if we were to sit here, what you would have said? We will say, if we were to be there, what we would have said? That also we will say. Not content. Just not further, just our consideration. We have to assess your tallness. You are very tall advocate, a tall member of the bar, we know that. ಕೇಳ್ಕೊಳ್ಳಿ ಅವ್ರ ಕೇಳ್ಕೊಳ್ಳಿ ಹಂಗೆಲ್ಲ ಟೈಮ್ ಎಲ್ಲ ಕೊಟ್ಟಿದ್ದು ಹೋಗ್ಲಿಕ್ಕೆ ಬರೋಲ್ಲ. ಎಷ್ಟೋ ವರ್ಷ ಪಿಟಿಷನ್ ಅಪೀಲು ಅವ್ರಿಗೆಲ್ಲ ಏನು ಸಿಗ್ತದೆ ಎಲ್ಲ ಬಡವರು ಇರ್ತಾರೆ ಎದಿರ್ತಾರೆ. ಕೆಲಸ ಬಿಟ್ಟು ಒಂದ್ ದಿವ್ಸ ಕೆಲಸ ಬಿಟ್ಕೊಂಡು ಬಂದ್ರು ಅರ್ಧ ದಿವ್ಸ ಉಪವಾಸ ಇರ್ಬೇಕಾಗ್ತದೆ, ದುಡ್ಡು ಊಟ ಮಾಡೋದು ಇರ್ತದೆ, ಹಿಂಗೆಲ್ಲ ಇರ್ತದೆ. ಆಮೇಲೆ ಪಾಪ ಅವ್ರ ಮೇಲೆ ಯಾವ ಅಲಿಗೇಷನ್ ಇಲ್ಲ. ಏನೋ ಟ್ರ್ಯಾಕ್ಟರ್ ಸರಿ ಹೊಡೆದಿಲ್ಲ, ಜೀಪ್ ಸರಿ ಓಡಿಸಿಲ್ಲ, ಕಾರ್ ಸಾಮಾನ್ ಮಾರ್ಕೊಂಡಾನೆ, ಎಣ್ಣೆ ಮಾರ್ಕೊಂಡ ಯಾವ್ದು ಇಲ್ಲ. ಎಲ್ಲ ನೀವು ಕೊಡ್ಬೇಕು, ಎಲ್ಲಿ ಹೋಗ್ಬೇಕಾದ್ರೆ ನೋಡ್ರಿ ಬಡವರು they are inclined to note actually ಜಸ್ಟ್ ಹಂಗೆ ನಮ್ಗೆ ಇಂಗ್ಲಿಷ್ ಒಂದು ಇಂಡಿಕೇಶನ್ ಕೊಡಿ. ಅಂದ್ರೆ ನೀವು ಹಂಗೆ ಕೇಳಿದೆ ಅಂತ ಟೈಮ್ ಕೊಡ್ಲಿಕ್ಕೆ ಬರೋಲ್ಲ. ನಾವು ಟೈಮಿಗೆ ಅಗೇನೆಸ್ಟ್ ಇದ್ದೇವೆ. ಕರೀರಿ ನಿಮ್ ಕ್ಲೈಂಟ್ ಕರ್ಕೊಡ್ರಿ ಅವ್ರು ಇವ್ರಿಗೆ ಹೇಳಿ ಇವ್ರು ಅವ್ರಿಗೆ ಹೇಳಿ ಹಿಂಗೆಲ್ಲ ಬೇಡ. let him whisper into your ears. Let him whisper. You need that. You can also whisper to us. We will not tell it to other side. But he is working in the administrative office, Lord, actually in the cases he wrote. He is a we know his limitations also. ಅಲ್ಲ ಇಷ್ಟೊಂದು ಆ ಒಂದು ಫಿಗರ್ ಅನ್ನ ಹೇಳಿಕ್ಕೆ ಯಾಕೆ ಇಷ್ಟ ಅದು ಸ್ವಲ್ಪ ಇದಾಗುತ್ತೆ ಅಲ್ಲ. ನಾವು ನಿಮ್ಮ ಕ್ಲೈಂಟ್ ನೋಡೋದು ಬೇಡ, ಹೌದು ಅವರು ನೋಡೋದು ಹೌದು ಬೇಡ, ಜಸ್ಟ್ ನಮಗ್ ಕೊಡಿ. ಅವ್ರು ಹೇಳಿದಾರನ್ನ you are not advocate, you are a counsellor.
You are not mouthpiece of your client. Counsel ಅಂದ್ರೇನು? There is difference between our Advocates Act is called Advocates Act ಅಂತ ಇದೆ. ಅದು ಸಂಸ್ಕೃತದಲ್ಲಿ ಅದರ ಹೆಸರು ಅಧಿವಕ್ತ ನಿಯಮ, ಅಧಿವಕ್ತ ಅಧಿನಿಯಮ ಅಂತ ಇದೆ ಹಿಂದಿಯಲ್ಲಿ. ಸಂಸ್ಕೃತದ ಹೆಸರು ಅಧಿವಕ್ತ ಅಂದ್ರೆ ಯಾರು ಅಂದ್ರೆ ಒಳ್ಳೆ ವಿಷಯಗಳನ್ನ ದೇವಗಣಕ್ಕೆ ಹೇಳುವವನು ಅನ್ನೋ ಅರ್ಥ ಇದೆ ಸಂಸ್ಕೃತದಲ್ಲಿ. There was a institution of advocates in Vedic period. ಎಸ್ ವೆಂಕಟರಮಯ್ಯ ಸಾಹೇಬ್ ಹೇಳ್ತಿದ್ರು, ದೇವಗಣದ ಮುಂದೆ ಅಧಿವಕ್ತನು ನಾಚುತ್ತ ನಲಿಯುತ್ತ ಪಂಚಮದಲ್ಲಿ ಹೀಗೆ ವಾದ ಮಂಡಿಸಿದನು ಅನ್ನೋ ಶ್ಲೋಕ ಇದೆ. ಐ ವುಡ್ ಹ್ಯಾವ್ ಕೋಟೆಡ್ ದ ಶ್ಲೋಕ ಸಿನ್ಸ್ ನಿಮಗೆ ಸಂಸ್ಕೃತದಲ್ಲಿ ಅಷ್ಟೊಂದು ಪ್ರೊವಿಷನ್ಸ್ ಇಲ್ಲ ಅನ್ನೋದಕ್ಕೆ ನಾ ಜಸ್ಟ್ ಟ್ರಾನ್ಸ್ಲೇಷನ್ ಹೇಳ್ತಾ ಇದ್ದೀನಿ. ಹಂಗಾಗಿ ನೀವು ಹೇಳ್ಬೇಕು ಜಸ್ಟ್ ನಾವದ್ ಹೇಳಲ್ಲ ಯಾರಿಗೂ, ನಾವ್ ಹೇಳಲ್ಲ, ಬಟ್ ಅದು ನಮ್ಮ ಹೃದಯಕ್ಕೆ ಹೋಗ್ತದೆ. ಈ ಕೇಸ್ ಡಿಸೈಡ್ ಮಾಡುವಾಗ ಬೇರೆ ಬ್ರೈನ್ ನಿಂದ ಮಾಡಲ್ಲ ನಾವು, ಯಾಕಂದ್ರೆ ಬಡವರು ಎಲ್ಲ ಕೆಳ ದರ್ಜೆಯವರು ಎಲ್ಲ ಇರ್ತಾರೆ. ಅವ್ರ ಮೇಲೆ ಏನಾರ ಅಲಿಗೇಷನ್ ಇದ್ರೆ ನಾವು ಅರ್ಥ ಮಾಡ್ಕೊಳ್ತೀವಿ. ಎಕ್ಸೆಲ್ ವೇರ್ ವರ್ಸಸ್ ವರ್ಕ್ಮೆನ್ ಎಕ್ಸೆಲ್ ವೇರ್ ನಲ್ಲಿ ರೈಟ್ ಟು ಎಸ್ಟಾಬ್ಲಿಷ್ ಅನ್ ಇಂಡಸ್ಟ್ರಿ ಈಸ್ ವೈಡರ್, ಬಟ್ ರೈಟ್ ಟು ಕ್ಲೋಸ್ ಅನ್ ಇಂಡಸ್ಟ್ರಿ ಈಸ್ ನಾಟ್ ಆಸ್ ವೈಡರ್ ಆಸ್ ರೈಟ್ ಟು ಎಸ್ಟಾಬ್ಲಿಷ್ ಅನ್ ಇಂಡಸ್ಟ್ರಿ ಥೋಲ್ಡ್ ಮಾಡ್ಯಾರ. ನೀವು ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ನಿಮ್ಗೆ ಅಧಿಕಾರ ಇದೆ, ಯಾಕಂದ್ರೆ 19(1) What's your proposal? Give in writing. One request, my lord. Only know the great respect, my lord. Your lordship, my lord, ask us to, my lord, take the instruction also from the management, my lord. Lord, management, my lord, actually, lord, they have to decide it in the, my lord, board of meetings, my lord. Lord, they are asking, my lord, 2 days time, my lord, actually. Only 2 days time. ನಾವು ಆರ್ಗ್ಯೂ ಮಾಡಿದ್ ಮರ್ತು ಬಿಡಬಾರ್ದು. Lordship, my lord, said, my lord, no argument. Lord, we will not argue the case, my lord. ಎಷ್ಟು ಅಮೌಂಟ್ ಅನ್ನೋದು ಬೇಕಲ್ಲ. ಫೇರ್ ನಾಟ್ ಕೌನ್ಸಿಲ್ ಫಾರ್ ದ ಶುಗರ್ ಫ್ಯಾಕ್ಟರಿ ಇವೆಲ್ಲ ಪ್ರಾಫಿಟ್ ಮಾಡ್ಕೊಳ್ಳೋ ಎಲ್ಲ ಕೋಆಪರೇಟಿವ್ ಶುಗರ್ ಫ್ಯಾಕ್ಟರಿ ಎಲ್ಲ ಪೊಲಿಟಿಷಿಯನ್ ಗಳು In fact, Lord, I discussed with him. ಒಂದು ಅಮೌಂಟ್ ಹೇಳ್ರಿ. 81 ನಿಮ್ ಎಕ್ಸ್ಪೀರಿಯನ್ಸ್ 81 ದಿಂದ 82 ದಿಂದ ಇದ್ದಾರೆ. ನೀವು ಹಂಗೆ ಮನೆಗೆ ಹೋಗ್ರಿ ಅಂತ ಅನ್ಸರ್ಮೋಸ್ತಿ ಹೇಳಿದ್ರೆ ಎಲ್ಲಿ ಹೋಗ್ಬೇಕು? ಅವ್ನು ಡ್ರೈವರು ಇಂಥವ್ರು ಇರ್ತಾರ. ಮತ್ತೆ ಅವರಿಗೆ ಕಾನ್ಫಿಡೆನ್ಸ್ ಬರೋದಿಲ್ಲ. ಅಂಥವ್ರಿಗೆ ರಿಲೀಫ್ ಡಿನೈ ಮಾಡಿದ್ರೆ ಕೋರ್ಟ್ ಮೇಲೆ ನಂಬಿಕೆನ ಕಳ್ಕೊಂಡ್ಬಿಡ್ತಾರ ಅವ್ರು. ಇದು ಹಂಗಾರೆ ಬೇರೆ ರಿಚ್ ಇರೋರಿಗೆ ದೊಡ್ಡವರಿಗೆ ಅಷ್ಟೇ ಇದು, ನಮ್ಗೆಲ್ಲ ಅಲ್ಲ ಅನ್ನೋ ಫೀಲಿಂಗ್ ಬರ್ತದೆ. ಅದು ದಟ್ ಅಫೆಕ್ಟ್ಸ್ ಡಿಗ್ನಿಟಿ ಆಫ್ ದ ಕೋರ್ಟ್, ಎಫಿಕಸಿ ಆಫ್ ದ ಇನ್ಸ್ಟಿಟ್ಯೂಷನ್. ಅಲ್ಲ ಏನ್ ನೀವು ಹೌ ಯು ವಿಲ್ ಸೆಟಲ್, ಹೌ ಮಚ್ ಅಮೌಂಟ್ ಯು ವಿಲ್ ಪೇ ಡಿಸಿಷನ್ ತಗೊಳ್ಳಿಕ್ಕೆ ಅಮೌಂಟ್ ಬದಲು ಸ್ವಲ್ಪ ಅದು 2 days ಟೈಮ್ ಅಂತ ಹೇಳ್ಬೇಕು. ಕನ್ಸಿಡರ್ ಮಾಡಿ ಏನು ಅದು ಅಮೌಂಟ್ ಬಂದಿಲ್ಲ ಅಂತ ಅದು ಇನ್ಫ್ಯಾಕ್ಟ್ ದೇ ಆರ್ ಟೆಲ್ಲಿಂಗ್ ದಟ್ ಲಾಟ್ ಇಫ್ ನೆಸೆಸರಿ ಲಾಟ್ ದಿ ಮೀಟಿಂಗ್ ದಲ್ಲಿ ಅವ್ರನ್ನು ಕರೆಸಿ ನಾವು ಡಿಸ್ಕಸ್ ಮಾಡಿ ಕೂಡ ನಾವು ಇದು ಮಾಡ್ಬೋದು ಅಂತ ಇದ್ದಾರೆ ಅಷ್ಟೇ. ಅದೆಲ್ಲ ಹೋಗ್ಲಿದ್ದು ನಾವು ನೀವೆಲ್ಲ ಕೋಆಪರೇಟಿವ್ ಶುಗರ್ ಫ್ಯಾಕ್ಟರಿ ಡೈರೆಕ್ಟರ್ಸ್ ಎಲ್ಲ ಅವ್ರಿಗೆಲ್ಲ